PUC ವಿದ್ಯಾರ್ಥಿಗಳಿಗೆ ಇಂದು ನಡೆದಂಥ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ 10ನೇ ತಾರೀಕು ಇಂದು ಮಂಗಳವಾರ ದಿನ ಅರ್ಥಶಾಸ್ತ್ರ ಎಕ್ಸಾಮ್ ಇತ್ತು. ಇದಕ್ಕೆ ನಾವು ಹಲವಾರು ವಿಡಿಯೋನ ನಿನ್ನೆ ಅಪ್ಲೋಡ್ ಮಾಡಿದ್ವಿ. ಸೊ ಅಲ್ಲಿ ಕೊಟ್ಟಂಥ ಪ್ರಶ್ನೆಗಳಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗಿತ್ತು. ಸೊ ನಾವು ಕೊಟ್ಟಂಥ ಪ್ರಶ್ನೆಗಳು ಬಂದಿದ್ದು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಮುಂದೆ ಬರುವಂಥ ಶನಿವಾರ ದಿನ ಅಕೌಂಟೆನ್ಸಿ ಇದೆ, ಲೆಕ್ಕಶಾಸ್ತ್ರ. ಸೊ ಅದನ್ನು ಕೂಡ ಮಾಡಲಾಗುತ್ತೆ. ಸೊ ಆದಷ್ಟು ವಿದ್ಯಾರ್ಥಿಗಳು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸೊ ನಾವು ಏನು ಮಾಡೋಣ ಅಂದರೆ ಈಗ ಇಂದು ನೋಡುವಂಥ ಎಕನಾಮಿಕ್ಸ್ ಸಂಬಂಧಪಟ್ಟಂಥ ಕೀ ಆನ್ಸರ್ ನೋಡೋಣ. ಓಕೆ, ಸ್ಥಾನದರ್ಶಕ ತುಷ್ಟಿಗಣ ವಿಶ್ಲೇಷಣೆ ತುಷ್ಟಿಗಣವನ್ನು ಆರಿಸಿ ಸರಿನೆಗಳಲ್ಲಿ ವ್ಯಕ್ತಪಡಿಸುತ್ತೆ. ಸರಿಯಾದ ಉತ್ತರ ಇರುತ್ತೆ ನೋಡಿ. ಇನ್ನು 2ನೇ ಪ್ರಶ್ನೆ, TFCಯು 700 ರೂಪಾಯಿಗಳಿದ್ದಾಗ TVC 725 ಅಂದರೆ ಏನಾಗುತ್ತೆ? ಆಪ್ಷನ್ ಸಿ 425 ಆಗುತ್ತೆ. ಎರಡನ್ನ ಕೂಡಿಸಿ. ಓಕೆ, 3ನೇ ಪ್ರಶ್ನೆ, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಅಂದರೆ ಉತ್ಪನ್ನ. ಓಕೆ, ಅದಕ್ಕೆ NNP ಅಂತ ಕರಿತೀವಿ, ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಅದಕ್ಕೆ ರಾಷ್ಟ್ರೀಯ ಆದಾಯ. ಆಪ್ಷನ್ ಸಿ ರೈಟ್ ಆನ್ಸರ್ ಇರುತ್ತೆ. ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಹೀಗೆ ಕರೆಯುತ್ತಾರೆ. ಆಪ್ಷನ್ ಸಿ M4 ಆಗಿರುತ್ತೆ ನೋಡಿ. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಕಾಗದ ತೆರಿಗೆ ಉದಾಹರಣೆಯಾಗಿದೆ? ಆಪ್ಷನ್ ಸಿ ಡಿ ಸಂಪತ್ತಿನ ತೆರಿಗೆ. ಓಕೆ, ಇನ್ನು ಖಾಲಿ ಬಿಟ್ಟ ಸ್ಥಳ ನೋಡ್ಕೊಳ್ಳಿ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿರ್ತವೆ. ಓಕೆ, ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆಧಾರಗಳನ್ನು ಸಂಯೋಜನೆಯನ್ನು ಹೇಳ್ತೀವಿ ಸಮ ಉತ್ಪನ್ನ, ಐಸೋಕ್ವಾಂಟ್ಸ್. ಓಕೆ, ಇನ್ನು ಬೆಲೆ ಪಡೆಯುವ ವರ್ತನೆ ಏನಾಗಿರುತ್ತೆ ಅಂದರೆ ಪರಿಪೂರ್ಣ ಪೈಪೋಟಿ ಒಂದು ವಿಭಿನ್ನ ಲಕ್ಷಣ. ಓಕೆ, ಹಣವನ್ನು ಇಟ್ಟುಕೊಳ್ಳುವ ಪ್ರಮುಖ ಉದ್ದೇಶ ಅಂದರೆ ವ್ಯವಹಾರವನ್ನು ನಿಭಾಯಿಸುವುದು. ಓಕೆ, 10ನೇ ಪ್ರಶ್ನೆಗೆ ಏನಂದರೆ ಹೂಡಿಕೆಯನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವಂಥ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗುತ್ತೆ. ಇನ್ನು ಹೊಂದಿಸಿ ಬರೀ ತುಂಬಾ ಈಜಿ ಇದು. ಸರಳ ಬೇಡಿಕೆ ರೇಖೆ ಅನ್ನೋದು ED = A+ ಅಂದರೆ A- BP ಅಂತ ಕರಿತೀವಿ ನೋಡಿ. ಓಕೆ, ಇನ್ನು ಪೈರ್ ಅನ್ನೋದು TR-TC. ಆಡಮ್ ಸ್ಮಿತ್ ಅನ್ನೋದು ಕಾಣದ ಕೈ ಕಾರ್ಯಾಚರಣೆ. ತಪ್ಪಿಸಲು ಪಟ್ಟಿ ದಾಸಾನ ಚಲಕ. ನಿರ್ವಹಣಾ ಹೊಂದಾಣಿಕೆ ಅನ್ನೋದು ಡರ್ಟಿ ಹೊಂದಾಣಿಕೆ. ಓಕೆ, ಇನ್ನು ಒಂದು ಅಂಕದಲ್ಲಿ MRS ವಿಸ್ತರಿಸಿ ಅಂದರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂದರೆ ಸೀಮಾಂತ ಬದಲಿಕೆ ದರ. ಓಕೆ, ಇನ್ನು ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವಂಥ ಯಾವುದಾದ್ರು ಒಂದು ಅಂದರೆ ಕೋಶೀಯ ಚಲಕ. ಈ ಪ್ರಶ್ನೆ ಕೊಟ್ಟಿದ್ವಿ, ಯಾವುದಂದರೆ ತೆರಿಗೆ ಮತ್ತು ಸರ್ಕಾರದ ವೆಚ್ಚ ಅಂತ ಬರೆದ್ರೆ ನಡೆಯುತ್ತೆ. ಇನ್ನು 2ನೇ ಪ್ರಶ್ನೆಯಲ್ಲಿ ಬೇಡಿಕೆ ಅಂಶಗಳು ಯಾವುವು? ಓಕೆ, ದೀರ್ಘಾವಧಿ ವೆಚ್ಚಗಳು ಯಾವುವು? ದೀರ್ಘಾವಧಿ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚ. ಓಕೆ, ಬಾಹ್ಯತೆ ಅಂದರೆ ಏನು? ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಸಹಾಯ ಅಥವಾ ಪ್ರಯೋಜನನ ಬಾಹ್ಯತೆ ಅಂತೀವಿ. ಬಾಹ್ಯತೆಯಲ್ಲಿ ಧನಾತ್ಮಕ ಬಾಹ್ಯತೆ ಮತ್ತು ಋಣಾತ್ಮಕ ಬಾಹ್ಯತೆ. ಸೊ ಅಷ್ಟು ನೋಡ್ಕೊಳ್ಳಿ. ಇನ್ನು ನಾವು ಕೊಟ್ಟಂಥ ಪ್ರಶ್ನೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗೆ ಏಕಕಾಲಕ್ಕೆ ಪಲಟಗೊಂಡಾಗ ಸಮತೋಲ ಮೇಲೆ ತೋರಿಸುವಂಥ ಕೋಷ್ಟಕ ಬರೀರಿ ಅಂತ ಕೊಟ್ಟಿದ್ವಿ. ಹಾಗೆ ಅನುಭವ ಬಿಂಬಕ ಕೊಟ್ಟಿದ್ವಿ. ಸರ್ಕಾರದ ಮುಂಗಡ ಪತ್ರವನ್ನು ಕೊಟ್ಟಿತ್ತು. ಮುಕ್ತ ಆರ್ಥಿಕತೆಯ 3 ಖಂಡಗಳನ್ನು ನಿಮಗೆ ಕೇಳಿದರು. ಓಕೆ, ಪ್ರಶ್ನೆ ಪತ್ರಿಕೆ ತುಂಬಾ ಈಜಿ ಇತ್ತು. ಸೊ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಸ್ಕೋರನ್ನು ಪಡ್ಕೊಂತ ಅಂದ್ಕೊಂಡಿದ್ದೀನಿ. ಓಕೆ, ಈ ವಿಡಿಯೋ ನೋಡೋದಕ್ಕೆ ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.